ಹಾಯ್ ಹಾಯ್ ಎವ್ರಿವನ್. ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಯಾರಿಸನ್ ರಿಸಲ್ಟ್ ಬಿಟ್ವೀನ್ ಪಿ ಯು ಸಿ 1 ಆ್ಯಂಡ್ 2 ಡಿಸ್ಕಸ್ ಮಾಡೋಣ. ಸೊ ಯಾವುದೇ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಅಫಿಷಿಯಲ್ ಆಗಿ ಕರ್ನಾಟಕ ವೆಬ್ಸೈಟ್ದಿಂದ ಕಂಪ್ಯಾರಿಸನ್ ರಿಸಲ್ಟ್ ಆಫ್ ಪಿ ಯು ಸಿ 1 ಆ್ಯಂಡ್ 2 ರಿಲೀಸ್ ಆಗಿದೆ. ಇದು ವೆಬ್ಸೈಟ್ದಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ KSEAAB ಅಂತ ಟೈಪ್ ಮಾಡಿ ವೆಬ್ಸೈಟ್ದಲ್ಲಿ ನೋಡ್ಬೋದು ರಿಸಲ್ಟ್. ಸೊ ಫಸ್ಟ್ ಆಫ್ ಆಲ್ ಕಂಪ್ಯಾರಿಸನ್ ರಿಸಲ್ಟ್ ಅಂದರೆ ಏನು, ಅದ್ರ ಬಗ್ಗೆ ನಾವು ನೋಡಬೇಕು. ಅದರ ಮೀನಿಂಗ್ ಏನಂತ. ಕಂಪ್ಯಾರಿಸನ್ ರಿಸಲ್ಟ್ ಅಂದರೆ ಈಗ ನಿಮಗೆ ತಿಳಿದಿರುವಂಥ ಹಾಗೆ ಅಂದರೆ ಪಿ ಯು ಸಿ 1 ಈಗಾಗಲೇ ಪಿ ಯು ಸಿ 1 ಮತ್ತು ಪಿ ಯು ಸಿ 2 ಎಕ್ಸಾಮ್ ಮುಗಿದಿದೆ. ಈಗ ಒಬ್ಬ ವಿದ್ಯಾರ್ಥಿ ಪಿ ಯು ಸಿ 1 ಮತ್ತು ಪಿ ಯು ಸಿ 2 ಪರೀಕ್ಷೆಯನ್ನು ಬರೆದ ನಂತರ ಆ ರಿಸಲ್ಟ್ ಪಬ್ಲಿಷ್ ಆಗ್ತದೆ. ಅಂದ್ರೆ ಪಿ ಯು ಸಿ 1ರಲ್ಲಿ ಪಿ ಯು ಸಿ 1 ಎಕ್ಸಾಮ್ದಲ್ಲಿ ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ದಾನೆ ಮತ್ತು ಪಿ ಯು ಸಿ ಎಕ್ಸಾಮ್ 2ದಲ್ಲಿ ಯಾವ ಸಬ್ಜೆಕ್ಟಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಾನೆ, ಆ ಎರಡು ಕಂಪ್ಯಾರಿಸನ್ ಮಾಡಿ ರಿಸಲ್ಟನ್ನು ಪಬ್ಲಿಷ್ ಆಗ್ತದೆ. ಅದರಲ್ಲಿ ಎರಡು ಎಕ್ಸಾಮನ್ನು ಕಂಪ್ಯಾರಿಸನ್ ಮಾಡಿ ಯಾವ ಸಬ್ಜೆಕ್ಟಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ವಿದ್ಯಾರ್ಥಿ, ಅದೇ ಅಂಕವನ್ನು ಕನ್ಸಿಡರ್ ಆಗ್ತದೆ. ಅದು ಕಂಪ್ಯಾರಿಸನ್ ರಿಸಲ್ಟ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನೇ ಇದು ಮಾಡಿದ್ದು ನಿಮಗೋಸ್ಕರ. ಇದು ಎಕ್ಸಾಂಪಲ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಎಕ್ಸಾಮ್ 1 ಇದೆ, ಎಕ್ಸಾಮ್ 2 ಮತ್ತು ಕಂಪ್ಯಾರಿಸನ್ ರಿಸಲ್ಟ್. ಸೊ ತಿಳ್ಕೊಡಿ, ಒಬ್ಬ ವಿದ್ಯಾರ್ಥಿ ಪಿ ಯು ಸಿ ಎಕ್ಸಾಮ್ 1ರಲ್ಲಿ ಕನ್ನಡದಲ್ಲಿ 55 ಅಂಕವನ್ನು ಗಳಿಸಿದ್ದಾನೆ, ಇಂಗ್ಲೀಷಲ್ಲಿ 66, ಅಕೌಂಟೆನ್ಸಿದಲ್ಲಿ 72, ಬಿಸ್ನೆಸ್ ಸ್ಟಡೀಸಲ್ಲಿ 34, ಎಕನಾಮಿಕ್ದಲ್ಲಿ 62, ಹಿಸ್ಟ್ರಿದಲ್ಲಿ 91. ಅದೇ ರೀತಿ ಅದೇ ವಿದ್ಯಾರ್ಥಿ ಪಿ ಯು ಸಿ ಎಕ್ಸಾಮ್ 2ರಲ್ಲಿ ಕನ್ನಡ 98, ಇಂಗ್ಲೀಷ್ 61, ಅಕೌಂಟೆನ್ಸಿ 78, ಬಿಸ್ನೆಸ್ ಸ್ಟಡೀಸ್ 98, ಎಕನಾಮಿಕ್ನ 68, ಹಿಸ್ಟ್ರಿ 97. ಸೊ ಈ ರೀತಿ ಇದ್ದಾಗ ಯಾವ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಯಾವ ಎಕ್ಸಾಮ್ದಲ್ಲಿ ಹೆಚ್ಚು ಅಂಕ ಇದೆ ಅದೇ ಕನ್ಸಿಡರ್ ಆಗ್ತದೆ. ಸೊ ಅದೇ ರೀತಿ ಕನ್ನಡ ವಿಷಯದಲ್ಲಿ ಕಂಪ್ಯಾರಿಸನ್ ರಿಸಲ್ಟ್ ಏನಾಗ್ತದೆ ಅಂದ್ರೆ ಆ ವಿದ್ಯಾರ್ಥಿ ಕಂಪ್ಯಾರಿಸನ್ ರಿಸಲ್ಟ್ ಏನಾಗ್ತದೆ ಅಂದ್ರೆ 98 ಆಗ್ತದೆ. ಹೆಚ್ಚಿನ ಮಾರ್ಕ್ಸನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಇಂಗ್ಲೀಷ್ ವಿಷಯದಲ್ಲಿ ಕಂಪ್ಯಾರಿಸನ್ ಮಾಡಿ ಯಾವುದು ಹೆಚ್ಚು ಎಕ್ಸಾಮ್ 1ದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಾನೆ 66, ಅದೇ ಕನ್ಸಿಡರ್ ಆಗ್ತದೆ. ಅದೇ ರೀತಿ ಅಕೌಂಟೆನ್ಸಿ ವಿಷಯದಲ್ಲಿ 2 ಎಕ್ಸಾಮನ್ನು ಕಂಪ್ಯಾರಿಸನ್ ಮಾಡಿ ಎಕ್ಸಾಮ್ 2ರಲ್ಲಿ ಜಾಸ್ತಿ ಅಂಕನು ಗಳಿಸಿದ್ದಾನೆ 78, ಅದು ಕನ್ಸಿಡರ್ ಆಗುತ್ತದೆ 78. ಅದೇ ರೀತಿ ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್, ಹಿಸ್ಟ್ರಿ 2 ಎಕ್ಸಾಮ್ನ ಕಂಪ್ಯಾರಿಸನ್ ಮಾಡಿ ಯಾವ ಎಕ್ಸಾಮ್ದಲ್ಲಿ ಯಾವ ಸಬ್ಜೆಕ್ಟ್ದಲ್ಲಿ ಹೆಚ್ಚು ಅಂಕ ಗಳಿಸಿದ್ದಾನೆ ಆ ಹೆಚ್ಚು ಅಂಕಗಳಿಗೆ ಕನ್ಸಿಡರ್ ಆಗ್ತದೆ ಕಂಪ್ಯಾರಿಸನ್ ರಿಸಲ್ಟದಲ್ಲಿ. ಸೊ ಟೋಟಲಾಗಿ ಈ ರೀತಿ ಬರ್ತದೆ. ಸೊ ನೀವು ಕೂಡ ನಿಮ್ಮದು ಕಂಪ್ಯಾರಿಸನ್ ರಿಸಲ್ಟನ್ನು ಚೆಕ್ ಮಾಡಿ. ರಿಸಲ್ಟ್ ಇವತ್ತೇ ಔಟ್ ಆಗಿದೆ, ರಿಸಲ್ಟ್ ಇವತ್ತೇ ಬಂದಿದೆ ಕರ್ನಾಟಕ ಪಿ ಯು ಸಿ ಬೋರ್ಡ್ದಿಂದ. ಸೊ ನೀವು ನಾನು ಹೇಳಿರುವಂತಹ ವೆಬ್ಸೈಟ್ದಲ್ಲಿ ಹೋಗಿ ನಿಮ್ಮ ಕಂಪ್ಯಾರಿಸನ್ ರಿಸಲ್ಟನ್ನು ಚೆಕ್ ಮಾಡಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್.